ಶಿವಮೊಗ್ಗ ಜಿಲ್ಲೆಯ ಹಲವೆಡೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಗಳು ನಡೆಯುತ್ತಿವೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಪುರಾತನ ಹರಕೆರೆ ರಾಮೇಶ್ವರ ದೇವಸ್ಥಾನದಲ್ಲಿ ಮುಂಜಾನೆಯಿಂದ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಈಶ್ವರನ ದರ್ಶನ ಪಡೆದರು. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವನ ಸನ್ನಿಧಿಯಲ್ಲಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ರುದ್ರಾಭಿಷೇಕ, ಬಿಲ್ವಾರ್ಚನೆ, ಮಂಗಳಾರತಿ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆದವು. ಭಕ್ತರು ಶಿವನಿಗೆ ಬಿಲ್ವಪತ್ರೆ ಮತ್ತು ತುಂಬೆ ಹೂವಿನ ಹಾರಗಳನ್ನು ಅರ್ಪಿಸಿದರು. ಹತ್ತಿಸುವುದು ಮತ್ತು ಇಳಿಸುವುದು ನಿಷೇಧ. ಇವತ್ತು ಈ ಒಂದು ಶಿವ ದರ್ಶನಕ್ಕೆ ಅಂತ ನಾನು ಇಲ್ಲಿ ಬಂದಿದ್ದೇನೆ. ಮೊದಲನೇದಾಗಿ ಇಲ್ಲಿನ ಕಾರ್ಯಕರ್ತರಿಗೆ ತುಂಬ ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂತ ಹೇಳಿದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಂಥ ಭಕ್ತಾದಿಗಳಿಗೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ದೇವರ ದರ್ಶನವನ್ನು ಈಸಿಯಾಗಿ ದರ್ಶನ ಮಾಡಬೇಕು ಅಂಥೇಳಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಲ್ಲ, ಅವರಿಗೆ ಮತ್ತೊಮ್ಮೆ ಈ ಕಮಿಟಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಜೊತೆಗೆ ಬಂದಂಥ ಭಕ್ತಾದಿಗಳೇನಿದ್ದಾರೆ ಯಾರೂ ಕೂಡ ಬೇಜಾರು ಮಾಡ್ಕೊಳ್ತಾ ಇಲ್ಲ. ಯಾಕೆಂತೇಳಿದ್ರೆ ಎಲ್ಲರಿಗೂ ಸಹ ಈಸಿಯಾಗಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಬಂದಿರತಕ್ಕಂಥ ಇಲ್ಲಿ ವಾಲಂಟ್ರೀಸ್ ಏನಿದೆ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಇಷ್ಟೊಂದು ಸಹಸ್ರಾರು ಜನಗಳಿಗೆ ಅವರು ಪ್ರಸಾದ ವಿನಿಯೋಗ ಮಾಡೋದಾಗಲಿ, ಜೊತೆಗೆ ಇಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆ ಒಟ್ಟುಗೂಡಿ ಮಾತಾಡೋದಾಗಲಿ, ಬಂದಿರತಕ್ಕಂಥ ಎಲ್ಲ ಜನಗಳ ಜೊತೆ ಬೆರೆತು ಕಮಿಟಿಯವರು ಅಷ್ಟೊಂದು ಸಿಸ್ಟಮೆಟಿಕ್ ಮಾಡಿರ್ತಕ್ಕಂಥದ್ದು ತುಂಬ ಹೃದಯದ ಧನ್ಯವಾದಗಳನ್ನು ಅವ್ರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ನಡೀತಿರುವ ಹರಕೆರೆ ಜಾತ್ರೆಯಲ್ಲಿ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಪ್ರತಿ ವರ್ಷ ಹಂಗೆ ಇವತ್ತು ಚೆನ್ನಾಗಿ ಜನ ಬಂದಿದ್ದಾರೆ. ಹಬ್ಬ ಪೂಜೆನೂ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಬಂದು ಆಶೀರ್ವಾದ ತಗೊಳ್ಳಿ. ಥ್ಯಾಂಕ್ ಯು.